ನಮ್ಮ ರಾಜ್ಯದಲ್ಲಿ ಸುಮಾರು 2,76,386 ಹುದ್ದೆ ಖಾಲಿ ಇದಾವೆ 43 ಡಿಪಾರ್ಟ್ಮೆಂಟ್ ಇಂದ. ನಮ್ಮ ಬೇಡಿಕೆ ಏನಪ್ಪಾ ಅಂತಂದ್ರೆ ಈ ಕೂಡಲೇ ಪ್ರತಿಯೊಂದು ಇಲಾಖೆಯಿಂದ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಆಗ್ಬೇಕು. ಮತ್ತೆ ಏನೋ ಒಂದು ಮೀಸಲಾತಿ ಸಮಸ್ಯೆಗಳೇನಿದಾವೆ ಅದನ್ನ ಬಗೆಹರಿಸಬೇಕು. ಮತ್ತೆ ಒಳ ಮೀಸಲಾತಿ ಒಳಗೊಂಡಂತೆ ನೇಮಕಾತಿ ಪ್ರಕ್ರಿಯೆ ಆಗ್ಬೇಕು. ಯಾಕೆಂತಂದ್ರೆ ಇಲ್ಲಿ ಲಕ್ಷಾಂತರ ವಿದ್ಯಾರ್ಥಿಗಳು ಓದ್ತಾ ಇದೀವಿ. ಇಲ್ಲಿ ಸುಮಾರು ನಾವು ಧಾರವಾಡದಲ್ಲಿ 40,000 ಇಂದ 50,000 ಜನಕ್ಕೂ ಹೆಚ್ಚು ನಾವು ವಿದ್ಯಾರ್ಥಿಗಳು ಸೇರ್ಕೊಂಡು ಸೆಪ್ಟೆಂಬರ್ 25ನೇ ತಾರೀಕು ಹೋರಾಟ ಮಾಡಿದ್ವಿ. ಅದ್ರ ನಂತರ ವಿಜಯಪುರದಲ್ಲಿ ಸುಮಾರು 10,000 ರಿಂದ 15,000 ಜನ ವಿದ್ಯಾರ್ಥಿಗಳು ಸೇರಿ ಹೋರಾಟ ಮಾಡಿದ್ವಿ. ಈಗ ಫ್ರೀಡಂ ಪಾರ್ಕ್ ಅಲ್ಲೂ ಹೋರಾಟ ಮಾಡಿದೀವಿ. ಆಗಸ್ಟ್ 11ನೇ ತಾರೀಕು ನೇಮಕಾತಿ ತಿಥಿ ಆಗಿದೆ ಅಂತ ಹೇಳ್ಬಿಟ್ಟು ಸರ್ಕಾರ ಇಲ್ಲಿವರೆಗೂ ಕಾಂಗ್ರೆಸ್ ಸರ್ಕಾರ ಬಂದ ಕೂಡಲೇ ಪ್ರಣಾಳಿಕೆಯಲ್ಲಿ ಒಂದೇ ವರ್ಷದಲ್ಲಿ 1 ಲಕ್ಷ ನೇಮಕಾತಿ ಪ್ರಕ್ರಿಯೆ ಪೂರ್ಣಗೊಳಿಸ್ತೀವಿ ಅಂತ ಹೇಳಿದ್ರು. ಸುಮಾರು 2.5 ವರ್ಷ ಆಯ್ತು, 10,000 ವೇಕೆನ್ಸಿ ಫಿಲ್ ಆಗಿಲ್ಲ. ನಮಗೆ ಪ್ರತಿಯೊಂದು ಇಲಾಖೆಯಿಂದ ನಮಗೆ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಮಾಡಿ ಮತ್ತೆ ವಯೋಮಿತಿ ಸಡಿಲಿಕೆ ಮಾಡಿ ಅಂತ ಹೇಳ್ಬಿಟ್ಟು ಕೂಡ ನಾವು ಹೋರಾಟ ಮಾಡ್ತಾ ಇದೀವಿ. ಈ ಒಂದು ಧಾರವಾಡದಲ್ಲಿ ಆಗಿದ್ದ ನಂತರ ಈಗ ನಾವು ಬೆಳಗಾಂ ಸೆಕ್ಷನ್ ಏನಿದೆ, ಒಂದು ಡಿಸೆಂಬರ್ ಚಳಿಗಾಲ ಅಧಿವೇಶನ 8ನೇ ತಾರೀಕು ಸ್ಟಾರ್ಟ್ ಆಗುತ್ತೆ. ಈ ಒಂದು 8ನೇ ತಾರೀಕಿಂದ ನಾವು 10 ರಿಂದ 11ನೇ ತಾರೀಕು ನಾವು ಚಳಿಗಾಲ ಅಧಿವೇಶನ ನಡಿಬೇಕಾದ್ರೆ ಈ ಒಂದು ಬೆಳಗಾಂ ಅಧಿವೇಶನದಲ್ಲಿ ನಾವು ಹೋರಾಟ ಮಾಡಕ್ಕೆ ನಾವು ಇನ್ನು ನಂತರ ಸರ್ಕಾರ ಏನಾದ್ರು ಅದ್ರೊಳಗಡೆ ಡಿಸಿಷನ್ ಪ್ರತಿಯೊಂದು ಇಲಾಖೆಯಿಂದನೂ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಮಾಡಿಲ್ಲ ಅಂತಂದ್ರೆ ನಾವು ಧಾರವಾಡದಲ್ಲಿ ಡಿಸಿ ಕಚೇರಿ ಮುಂದೆ ಅನಿರ್ದಿಷ್ಟಾವಧಿ ಹೋರಾಟ ಮಾಡ್ತೀವಿ. ಸಾವಿರಾರು ಜನ ವಿದ್ಯಾರ್ಥಿಗಳು ಸೇರಿಕೊಂಡು ಅನಿರ್ದಿಷ್ಟಾವಧಿ ಹೋರಾಟ ಮಾಡ್ತೀವಿ. ಅದು ಶಾಂತಿಯುತವಾಗಿ ಹೋರಾಟ ಇರುತ್ತೆ. ಮತ್ತೆ ಎಲ್ಲಾ ವಿದ್ಯಾರ್ಥಿಗಳಲ್ಲಿ ನಾನು ಮನವಿ ಮಾಡ್ಕೊಳ್ಳೋದೇನಪ್ಪಾ ಅಂತಂದ್ರೆ ಚಳಿಗಾಲ ಅಧಿವೇಶನದಲ್ಲಿ ಬೆಳಗಾಂ ಅಧಿವೇಶನದಲ್ಲಿ ಎಲ್ಲಾ ವಿದ್ಯಾರ್ಥಿಗಳು ಸುತ್ತಮುತ್ತ ಧಾರವಾಡ ಇರ್ಬೋದು, ಬಿಜಾಪುರ ಸುತ್ತಮುತ್ತ ಯಾವ ಡಿಸ್ಟಿಕ್ ಇದೆ ಎಲ್ರು ಈ ಒಂದು ಹೋರಾಟಕ್ಕೆ ಬರ್ಲೇಬೇಕಾಗುತ್ತೆ. ಮುಂದಿನ ತಿಂಗಳು ಡಿಸೆಂಬರ್ 11 ಇಲ್ಲ 10ನೇ ತಾರೀಕು ನಾವು ಪರ್ಮಿಷನ್ ತಗೊಂತೀವಿ ಹೋರಾಟಕ್ಕೆ. ಈ ಒಂದು ಹೋರಾಟ ಏನಪ್ಪಾ ಅಂತಂದ್ರೆ ಶಾಂತಿಯುತವಾಗಿರುತ್ತೆ. ಹೋರಾಟಕ್ಕೆ ಬಂದು ತಿರ್ಗಾ ಮತ್ತೆ ಅಲ್ಲಿ ಒಂದು ಡಿಸಿಪ್ಲಿನ್ ಮೇಂಟೈನ್ ಮಾಡ್ಬೇಕಾಗುತ್ತೆ. ನಮ್ಮ ಬೇಡಿಕೆ ಏನಪ್ಪಾ ಅಂತಂದ್ರೆ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಆಗ್ಲೇಬೇಕು. ಸರ್ಕಾರ ಸುಮ್ನೆ ವರ್ಷಾನುಗಟ್ಲೆಯಿಂದ ಸುಮ್ನೆ ನೇಮಕಾತಿ ಮಾಡ್ತೀನಿ ಅಂತ ಹೇಳಿ ಇಲ್ಲಿವರೆಗೂ 10,000 ವೇಕೆನ್ಸಿ ಫಿಲ್ ಮಾಡಿಲ್ಲ. ಇಲ್ಲಿ ಲಕ್ಷಾಂತರ ವಿದ್ಯಾರ್ಥಿಗಳು ಹಗಲು ರಾತ್ರಿ ಕಷ್ಟಪಟ್ಟು ಇಲ್ಲಿ ಒಂದೊಂದು ಟೈಮ್ ಊಟಕ್ಕೂ ಕಷ್ಟಪಡ್ತಿದ್ದಾರೆ. ಆ ಒಂದು ಪರಿಸ್ಥಿತಿಯಲ್ಲಿ ನೀವು ನೇಮಕಾತಿ ಮಾಡದೇ ಇರೋ ಮೂಲ ಕಾರಣನೇ ಇಲ್ಲಿ ಬಡತನ ಜಾಸ್ತಿ ಆಗ್ತಾ ಇದೆ, ಮತ್ತೆ ಇಲ್ಲಿ ಆರೋಗ್ಯ ಹದಗೆಡ್ತಿದೆ. ಈ ಒಂದು ಸರ್ಕಾರ ಈ ಕೂಡಲೇ ಎಚ್ಚೆತ್ಕೊಂಡು ಹೋರಾಟ ನಾವು ಮಾಡೋದಕ್ ಮುಂಚೆ ಪ್ರತಿ ಇಲಾಖೆಯಿಂದನೂ ನೋಟಿಫಿಕೇಶನ್ಸ್ ಆಗ್ಬೇಕು. ಮತ್ತೆ ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಯಾವ ರೀತಿ ಇದೆ, ಅದ್ರಲ್ಲಿ ಕರ್ನಾಟಕದಲ್ಲೂ ಕರ್ನಾಟಕ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅನ್ನೋ ಒಂದು ಬಾಡಿ ಸೆಟಪ್ ಮಾಡ್ಕೊಂಡು ಪ್ರತಿ ಒಂದು ವರ್ಷನೂ ನೋಟಿಫಿಕೇಶನ್ ಕಾಲಾಗ್ಬೇಕು. ಯಾಕೆಂದ್ರೆ ಗ್ರೂಪ್ ಸಿ ಎಕ್ಸಾಮ್ಸ್ ಗೆ ಎಲ್ಲದಕ್ಕೂ ಕಾಮನ್ ಸಿಲೆಬಸ್ ಇದೆ. ಪ್ರತಿ ವರ್ಷ ನೀವು 10,000 ಪೋಸ್ಟ್ ಫಿಲ್ ಮಾಡ್ತೀರಾ, 50,000 ಪೋಸ್ಟ್ ಫಿಲ್ ಮಾಡ್ತೀರಾ ಗೊತ್ತಿಲ್ಲ, ಪ್ರತಿ ಒಂದು ವರ್ಷ ಒಂದೇ ನೋಟಿಫಿಕೇಶನ್, ಒಂದೇ ಅಪ್ಲಿಕೇಶನ್ಸ್ ಇರ್ಬೇಕು, ಒಂದೇ ಅಪ್ಲಿಕೇಶನ್, ಒಂದೇ ಫೀಸ್ ಇರ್ಬೇಕು. ಪ್ರತಿ ಒಂದು ಫೀಸ್ಗೂ ಈ ಕೆಇ ಇಂದ ನಡೆಸಿರೋಂತ ಎಕ್ಸಾಮ್ಸ್ ಅಲ್ಲಿ 750 ರೂಪಾಯಿ ಫೀಸ್ ಅಂತಂದ್ರೆ ವಿದ್ಯಾರ್ಥಿಗಳು ಇವತ್ತು ಸಾಲ ಗಿಲ ಮಾಡಿ ಸೂಸೈಡ್ ಮಾಡ್ಕೊಬೇಕಾ ಸಾಲ ತೀರ್ಸಕ್ಕಾಗದೆ. ಎಷ್ಟೋ ಜನ ಸ್ಟೂಡೆಂಟ್ಸ್ ಅಪ್ಲಿಕೇಶನ್ ದುಡ್ಡಿಲ್ದಿರೋ ಅಪ್ಲಿಕೇಶನ್ ಹಾಕಕ್ ಆಗ್ತಾ ಇಲ್ಲ. ಆ ಒಂದು ಪರಿಸ್ಥಿತಿಗೆ ಸರ್ಕಾರ ಮತ್ತೆ ಕೆಇಎ ತಗೊಂಬಂದಿದೆ. ಈ ಮುಂದಿನ ದಿನಗಳಲ್ಲಿ ಯಾವುದೇ ಒಂದು ಎಕ್ಸಾಮ್ಸ್ ಇರ್ಬೋದು, ಫೀಸ್ UPSC ಮಾದರಿ ತರ ಇರಬೇಕು. UPSC ಅಲ್ಲಿ SC ST ಮತ್ತೆ OBC ಇದು ವುಮೆನ್ಸ್ ಗೆ ಫ್ರೀ ಆಫ್ ಕಾಸ್ಟ್ 1 ರೂಪಾಯಿ ದುಡ್ಡು ತಗೊಳಲ್ಲ ಅಪ್ಲಿಕೇಶನ್ ಫೀಸ್. ಒಂದು ಜನರಲ್ ಮೆರಿಟ್ ಮತ್ತೆ ಒಂದು OBC ಗೆ 100 ರೂಪಾಯಿ ಫೀಸ್ ಇದೆ. ಈ ಒಂದು ಅಪ್ಲಿಕೇಶನ್ ಅಲ್ಲೂ ಅಷ್ಟೇ ಏನು ಒಂದು ಶುಲ್ಕ ಇದೆ, ಅಪ್ಲಿಕೇಶನ್ ಶುಲ್ಕ, ಅದನ್ನ 0 ಮಾಡ್ಬೇಕು. ಆ ರೀತಿ ನಮ್ಮ ಹೋರಾಟ ಮುಂದುವರಿಯುತ್ತೆ. ಯಾವುದೇ ಕಾರಣಕ್ಕೂ ಸರ್ಕಾರ ಈ ಒಂದು ಬೇಜವಾಬ್ದಾರಿ ತರ ಇಲ್ಲಿಗೆ ನಿಲ್ಲಿಸಬೇಕು. ಸ್ಟೂಡೆಂಟ್ಸ್ ಎಲ್ರು ಒಗ್ಗಟ್ಟಾಗಿದ್ದಾರೆ. ನಾವೆಲ್ಲರೂ ನಿರ್ಧಾರ ತಗೊಂಡೆ ಈ ಒಂದು ಮುಂದಿನ ಹೋರಾಟಕ್ಕೆ ನಾವು ಏನು ಸುವರ್ಣಸೌಧದಲ್ಲಿ 11ನೇ ತಾರೀಕಿಲ್ಲ 10ನೇ ತಾರೀಕು ನಾವು ಪರ್ಮಿಷನ್ ತಗೊಂಡು ಹೋರಾಟ ಮಾಡ್ತೀವಿ. ಈ ಒಂದು ಸರ್ಕಾರ ನಮ್ಮ ಹೋರಾಟದ ಮಾಡೋದಕ್ ಮೊದ್ಲೇ ಪ್ರತಿ ಒಂದು ಇಲಾಖೆಯಿಂದ ಎಷ್ಟು ಖಾಲಿ ಹುದ್ದೆ ಇದಾವೆ ಅಷ್ಟು ನೋಟಿಫಿಕೇಶನ್ಸ್ ಆಗ್ಲೇಬೇಕು. ಅದು ಆಗೋವರೆಗೂ ನಾವು ರಾಜ್ಯಾದ್ಯಂತ ನಾವು ಪ್ರತಿಭಟನೆ ಮಾಡ್ತೀವಿ, ಮತ್ತೆ ಅನಿರ್ದಿಷ್ಟಾವಧಿ ಹೋರಾಟ ಮಾಡ್ತೀವಿ. ಎಲ್ರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.